ಜಾತಿ ಗಣತಿ ಸಂಬಂಧವಾಗಿ ಸಿಎಂ ನೇತೃತ್ವದಲ್ಲೇ ಸಭೆ ನಡೆಯಿತು. ಸಿಎಂ ನೇತೃತ್ವದಲ್ಲಿ ನಡೆದಂತ ಸಭೆಯ ಇನ್ಸೈಡ್ ಸುದ್ದಿ ಏನಾಗಿದೆ ಸಭೆಯ ಒಳಗಡೆ ಅಂತ. ಸದ್ಯಕ್ಕೆ ನಿಗದಿಯಾಗಿರುವಂತೆ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರು ಯಾವ ಧರ್ಮ ಯಾವ ಜಾತಿ ಬೇಕಾದ್ರೂ ಬರೆಸ್ಲಿ ಅಂತ ಸಿಎಂ ಹೇಳಿರೋದು. ಜಾತಿ ಗಣತಿಯನ್ನ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವುದೇ ಜಾತಿ ಕಾಲಂಗಳ ಬದಲಾವಣೆಯೂ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ರಿಪೋರ್ಟ್ ಬಂದ ನಂತರ ಕಮಿಟಿಯಿಂದ ತೀರ್ಮಾನ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು. ಸಮೀಕ್ಷೆ 22ರಿಂದ ಸಮೀಕ್ಷೆ ಇದೆ ಸರ್, ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸಮೀಕ್ಷೆ 22ರಿಂದ ನಡೆಯುತ್ತೆ. ಬೆಂಗಳೂರು ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ ಬರಲ್ಲ, ಮತ್ತೆ ಮುಂದೂಡಕ್ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವ್ರ ಸಮೀಕ್ಷೆ. ಜಾತಿ ಗಣತಿ ಮಾಡಿದ್ರೆ ಸಿಎಂ ಸ್ಥಾನವನ್ನ ಕಳ್ಕೋತೀರಿ, ಹಿಂದೂ ಸಮಾಜವನ್ನ ಒಡೆಯೋ ಪ್ರಯತ್ನ ಮಾಡಬೇಡಿ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿರೋದು. ಸಿಎಂ ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಕ್ರಿಶ್ಚಿಯನ್ ಹೆಸರು ಸೇರಿಸೋದನ್ನ ಮೊದಲು ಕೈ ಬಿಡಬೇಕು. ಜಾತಿ ಗಣತಿ ನಡೆಸೋ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ ಅಂತ ಈಶ್ವರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಈ ಜಾತಿ ಗಣತಿ ಮಾಡೋದ್ರ ಮೂಲಕ ಅಂತ ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 160 ಕೋಟಿ ಹಾಳು ಮಾಡಿದ್ದಾಯ್ತು, ಇನ್ನು 420 ಕೋಟಿ ಹಾಳು ಮಾಡಬೇಡಿ, ಹಿಂದೂ ಸಮಾಜವನ್ನು ಒಡಿಬೇಡಿ. ಹಾಗಾಗಿ ಇವತ್ತೇನು ಆ ಕ್ರಿಶ್ಚಿಯನ್ ಅನ್ನಂತ ಹೆಸರನ್ನ ಜೊತೆ ಸೇರಿಸಂತ ಪ್ರಯತ್ನ ನಡೆಸ್ತಿದ್ದೀರಿ, ಅದನ್ನು ವಾಪಸ್ ತಗೊಳ್ಳಂತ ಅಷ್ಟೇ ಅಲ್ಲ, ಜೊತೆಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಜಾತಿ ಜನಗಣತಿಯನ್ನ ನಡೆಸೋದಾಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಮತ್ತೊಂದೇ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆ, ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ. ಆದರೆ ನಂದೇನೋ ಹೆಗ್ಗಳಿಕೆ ತೋರಿಸಬೇಕು ಅನ್ನೋಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮುಖಭಂಗ ಆಗಿದೆ. ಯಾರಿಂದ ಮುಖಭಂಗ ಆಯಿತು? ವಿರೋಧ ಪಕ್ಷದಿಂದ ಅಲ್ಲ, ಕೇವಲ ಹಿಂದೂ ಸಮಾಜದಿಂದ ಅಲ್ಲ, ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟದ ಅತಿ ಹೆಚ್ಚು ಜನ ಮುಖ್ಯಮಂತ್ರಿಗಳು ಮುಖಭಂಗ ಮಾಡಿದ್ದಾರೆ. ಅದಕ್ಕೋಸ್ಕರ ಜಾತಿ ಜನಗಣತಿ ಹಠ ಮಾಡಿ ಏನಾದ್ರು 22ನೇ ತಾರೀಕಿನಿಂದ ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋತೀರಿ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. 160 ಕೋಟಿ ಹಾಳು ಮಾಡಿದ್ದಾಯ್ತು, ಇನ್ನು 420 ಕೋಟಿ ಹಾಳು ಮಾಡಬೇಡಿ, ಹಿಂದೂ ಸಮಾಜವನ್ನು ಒಡಿಬೇಡಿ. ಹಾಗಾಗಿ ಇವತ್ತೇನು ಆ ಕ್ರಿಶ್ಚಿಯನ್ ಅನ್ನಂತ ಹೆಸರನ್ನ ಜೊತೆ ಸೇರಿಸಂತ ಪ್ರಯತ್ನ ನಡೆಸ್ತಿದ್ದೀರಿ. ಕ್ಯಾಬಿನೆಟ್ನ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಸಚಿವರು ಮಧ್ಯೆ ಜಟಾಪಟಿಯಾಗಿದೆ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಬೇಕು. ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡೋಣ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಜಾತಿ ಗಣತಿ ಹೆಚ್ಚಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ, ಈಗ ಸುದ್ದಿಗಳು ಕೇಳ್ತಾ ಇದೀವಿ, ನೋಡೋಣ ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳಿರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ. ಬಿಕಾಸ್ ನೋಡೋಣ ಏನ್ ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದೀವಿ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು, ಅವ್ರದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು, ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನ ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣ ವೀರಶೈವ ಮಹಾಸಭಾ ಅಂತ ಹೇಳಿ ಲೆಟರ್ ಪ್ಯಾಡ್ ಮ್ಯಾಗ ಇವರು ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕಳಿಸ್ಯಾರ. ನಮಗೇನು ಹೇಳಿದ್ರು, ಪಂಚಪೀಠಗಳು ವಿರಕ್ತ ಮಠದ ಸ್ವಾಮಿಗಳು ಒಂದಾಗಬೇಕು,
ಒಂದಾಗಿ ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ. ಅವರ ಸಂಪ್ರದಾಯ, ಅವರ ಉಡುಗೆ ತೊಡುಗೆ, ಅವರ ಕಾಯಕ ಎಲ್ಲನೂ ಒಂದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.